ಬಂದಿದ್ರು ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಅವರಂಗೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಅವ್ರ ಮಾತುಕತೆ ಮಾಡಿ ಈ ಥರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು, ಕಾಲಹರಣ ಮಾಡೋದು ಮತ್ತು ಇದರೊಳಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸೋದಿಲ್ಲ. ಅವ್ರು ಕರೆದು ಮಾತುಕತೆ ಮಾಡಿ ಇದು, ಯಾಕಂದರೆ ಇಟ್ ಈಸ್ ಇನ್ ದಿ ಡೊಮೈನ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ನಾವು ಪಾಲಿಸಿ ವೈಸ್ ಏನು ಕೇಂದ್ರ ಸರ್ಕಾರದ FRP ನಿಗದಿ ಮಾಡೋದಿರ್ಬೋದು ಮತ್ತು ಎಕ್ಸ್ಪೋರ್ಟ್ ಇರ್ಬೋದು, ಎಥೆನಾಲ್ ಬ್ಲೆಂಡಿಂಗ್ ಇರ್ಬೋದು. ಈ ಕಳೆದ ಬಾರಿ ನಮ್ಮದು ಎಥೆನಾಲ್ ಬ್ಲೆಂಡಿಂಗು 35 ಲಕ್ಷ ಮೆಟ್ರಿಕ್ ಟನ್ ಆಗಿದೆ, 20% ಆಗಿದೆ. ಸೊ ಆ ಕಾರಣದಿಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಕ್ಕರೆ ಮಿಲ್ಗಳು ವಯಬಲ್ ಆಗಿ ಅವರು ಪೇಮೆಂಟನ್ನು ಅದ್ರ ಹಿಂದಿನ ವರ್ಷ 99.9% ಪೇಮೆಂಟ್ ಆಗಿದೆ. ಲಾಸ್ಟ್ ನಾನು ಈಗೇನು ಅದ್ರ ಹಿಂದಿನ ವರ್ಷದ್ದು. ಸೊ ಇದು ಮೊದಲು ನಿಮಗೆಲ್ಲ ಗೊತ್ತಿದೆ, ವರ್ಷಗಟ್ಟಲೆ ಮುಂದಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ಅವ್ರನ್ನ ಕರೆದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನೆಗೋಷಿಯೇಷನ್ ಮಾಡಿ ಇದನ್ನು ಸಮಸ್ಯೆಯನ್ನು ಸೌಹಾರ್ದವಾಗಿ ಮುಗಿಸ್ಬೇಕು. ರೈತರನ್ನ ರಸ್ತೆ ಮೇಲೆ ಕೂಡ್ಲಿಕ್ಕೆ ಬಿಡೋದು ಯಾವ ಕಾರಣಕ್ಕೂ ಅಪೇಕ್ಷಣೀಯವಲ್ಲ. ಇದು ನೀವು ಕಾಲಹರಣವನ್ನು ಮಾಡ್ತಾ ಇದ್ದೀರಿ ಮತ್ತು ಸುಮ್ಮನೆ ಎಲ್ಲದಕ್ಕೂ ಇವ್ರು ಮಾತಾಡಿದರೆ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ವಿಷಯ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಬಂದಿರುವಂಥ ಯಾವುದೇ ಮಂತ್ರಿಗಳನ್ನು ನೀವು ಕೇಳಿದರೆ ನಾವು ಬಂದಾಗ ಅವ್ರಿಗೆ ಸಂಬಂಧಿಸಿದಂತೆ ಮಾತುಕತೆ ಮಾಡಿ, ಸ್ಪೆಷಲಿ ಕರ್ನಾಟಕದ ಯಾರೇ ಮಂತ್ರಿಗಳು ಯಾವುದೇ ಜನರ ಕರ್ನಾಟಕದ ವಿಷಯದ ಬಗ್ಗೆ ಸಮಸ್ಯೆ ತೆಗೆದುಕೊಂಡು ಬಂದಾಗ ನಾವು ಸಾಲ್ವ್ ಮಾಡಿದ್ದೀವಿ. ಇದರಲ್ಲೂ ಸಹಿತ ಕರ್ನಾಟಕದ್ದು ಇತ್ತು, ಮಹಾರಾಷ್ಟ್ರದ್ದು ಇತ್ತು. ಎಕ್ಸ್ಪೋರ್ಟ್ ಕೊಡಬೇಕು, ಹೆವಿ ಮೊಲಾಸಸ್ಗೆ ಅಲೋ ಮಾಡಬೇಕು ಮತ್ತು ಎಥೆನಾಲ್ ಬ್ಲೆಂಡಿಂಗ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಬೇಕು. ಎಲ್ಲವೂ ನಾವು ಮಾಡಿದ್ದೀವಿ. ಪ್ಲಸ್ FRP 340 ಇದ್ದದ್ದು 355 ಮಾಡಿದ್ದೀವಿ, 355 ಅಂದರೆ 3500 ಇದನ್ನು ನಾವು ಮಾಡಿದ್ದೀವಿ, 350 ಮಾಡಿದ್ದೀವಿ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಜೊತೆಗೆ ತಕ್ಷಣ ಮಾತುಕತೆ ಮಾಡಬೇಕು ಮತ್ತು ನೆಗೋಸಿಯೇಷನ್ ಮಾಡಿ ಮಿಲ್ಲರ್ಸು ಅವ್ರನ್ನ ಕೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಏನು ಅವ್ರ ಮಿಲ್ಲರ್ಸದ್ದು ಆರೋಪ ಇದೆ, ನಮ್ಮ ಮೊಲಾಸಿಸ್ಸು ಲೆವಿ ಮೇಲೆ ನಮ್ಮ ಮೊಲಾಸಿಸ್ ತೊಗೋತಾರೆ, ಅದನ್ನು ಕಮ್ಮಿ ಮಾಡಿದ್ದಾರೆ ಎಕ್ಸೈಸ್ ಸಂಬಂಧ, ಕಂಟ್ರಿ ಎಕ್ಸೈಸ್ ಸಂಬಂಧ. ಮತ್ತು ಅದರ ಜೊತೆಗೆ ಪ್ರೈಸ್ ಆಫ್ ದಿ ಪರ್ ಯೂನಿಟ್ ಕಾಸ್ಟ್ ಜನರೇಷನ್ದಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಸರಿ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾವುದೇ ಕಾರಣಕ್ಕೂ ರೈತರನ್ನ ರಸ್ತೆ ಮೇಲೆ ಕೂಡಲಿಕ್ಕೆ ಇನ್ನು ಮುಂದೆ ಒಂದು ಕ್ಷಣನೂ ಬಿಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೇನೆ. ಕರೆದಿದ್ರೆ ಭಾಳ ಸಂತೋಷ. ಅವ್ರು ಕರೆದು ಕಾರ್ಖಾನೆಗಳ ಮಾಲೀಕರು ಇವ್ರು ಕರೆದು CM ಸಮಸ್ಯೆ ಬಗೆಹರಿಸಬೇಕು. ಎರಡನೇದಾಗಿ ರಾಜ್ಯ ಸರ್ಕಾರ ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಜಾಸ್ತಿ ಮಾಡಿದೆ. GST ಕಮ್ಮಿ ಮಾಡಿದ ನಂತರ ನಮ್ಮ ಬಗ್ಗೆ ಟೀಕೆ ಮಾಡಿದ್ರಿ ಇವರು, ನಿಮ್ಗೆ ನೆನಪಿರ್ಬೇಕು. ರಾಹುಲ್ ಗಾಂಧಿ ಸಹವಾಸ ತೆಗೆದಿದ್ದರಿಂದ ಇವರು ರಾಹುಲ್ ಗಾಂಧಿ ಗತೆ ಮಾತಾಡ್ತಿರ್ತಾರೆ ಭಾಳಷ್ಟೇ. ಸಹವಾಸ ದೋಷ ಅಂತ ಹೇಳ್ತಾರಲ್ಲ, ಆ ಸಹವಾಸ ದೋಷದ ಕಾರಣ ಇದು. ಯಾಕಂದ್ರೆ ಅವ್ರು ಆವಾಗಿನ ಟೀಕೆ ಏನಿತ್ತು, ಇವರ ಜಾಸ್ತಿ ಮಾಡಿದ್ರೆ ಇವರ ಕಮ್ಮಿ ಮಾಡಿದಾರಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.